ಅಲ್ಲಿ ಆಗಬೇಕು ಎವ್ರಿ ಹಾಸ್ಪಿಟಲ್. ಕೆಲವು ಕಡೆ ಏನು ಹೇಳ್ತಾರೆ ಪಾಪ ಪೇಷಂಟ್ಗೆ, ನಿಮ್ಮದು ಇಷ್ಟು ಆಗಿದೆ, ನೀವು ಆಯುಷ್ಮಾನ್ ಇಷ್ಟು ಮಾತ್ರ ಬರ್ತದೆ, ಇಷ್ಟು ನೀವು ಕಟ್ಟಬೇಕಂತ ಹೇಳ್ತಾರೆ. ಯಾಕೆ ಆರೋಗ್ಯ ಮಿತ್ರ ಏನು ಮಾಡ್ತಾರೆ? ನಾವು ಆರೋಗ್ಯ ಮಿತ್ರಗೆ ಸ್ಯಾಲರಿ ಕೊಡೋರು ಯಾರು? ಸರ್ ನಾವು ಕೊಡೋರು. ಮುಂಚೆ ಅವರು ಹೊರಗೆ ಇದ್ದರು ರಿಸೆಪ್ಷನ್, ಮತ್ತೆ ನಾವು ತಂದು ಹೊರಗೆ ಹಾಕಿದೆ ಅವರನ್ನು ಕಿಯಾಸ್ಕ್ ಮಾಡಿ. ಇದರಲ್ಲಿ ಅವರಿಗೆ ಕಲರ್ ಕೂಡ ಡ್ರೆಸ್ಸು ಕೂಡ ನಾನೇ ಪ್ಲ್ಯಾನ್ ಮಾಡಿದೆ. ಬಿಕಾಸ್ ಐಡೆಂಟಿಫೈ ಸಪ್ರೇಟ್ ಬರಬೇಕಂತ ಹೇಳಿಕೊಂಡು. ಹೂ ಇಸ್ ರೆಸ್ಪಾನ್ಸಿಬಲ್? ಒಬ್ಬ ಕಿಶೆಯಿಂದ ಪಾಕೆಟಿಂದ ಬಡವ ಕಟ್ಟಬೇಕಾದ್ರೆ ಈ ಆರೋಗ್ಯ ಮಿತ್ರಸ್ ಮೈನ್ ರೆಸ್ಪಾನ್ಸಿಬಿಲಿಟಿ. ಅವನು ಕೂತ್ಕೊಳ್ಳಿಸಿದ ಯಾಕೆ ನಾವು ಆರೋಗ್ಯ ಮಿತ್ರರನ್ನು ಇವ್ರ ಜೊತೆ ಕೊಲ್ಯಾಡ್ ಮಾಡಲಿಕ್ಕೆ, ಆಸ್ಪತ್ರೆ ಜೊತೆಯಲ್ಲಿ ಸೇರ್ಕೊಳ್ಳಿಕ್ಕೆ ಅವ್ನು ಮಾಡಿದಲ್ಲಿ. ಐ ಆಮ್ ವೆರಿ ಸ್ಟ್ರಿಕ್ಟ್ ಆನ್ ದಿಸ್. ಮತ್ತೆ ನಾನು ಆರೋಗ್ಯ ಮಿತ್ರ ಹಾಗೆ ಮಾಡ್ತೀನಿ. ನಾನು ಹೇಳಿದ್ದೇನೆ ಮೊನ್ನೆ ಮೀಟಿಂಗಲ್ಲಿ, ಒಂದು ತಪ್ಪು ಒಂದು ಆರೋಗ್ಯ ಮಿತ್ರ ಏನಾದರೂ ಬಂದಂದು ಗೊತ್ತಾದರೆ ಇಮಿಡಿಯೇಟ್ಲಿ ಟೇಕನ್ ಔಟ್. ಅಗತ್ಯನೇ ಇಲ್ಲ ನಮಗೆ ಆ ಇದ್ರನ್ನು. ಸೊ ಐ ಆಮ್ ವೆರಿ, ನಾನು ಇದೆಲ್ಲ ನಾನು ಐ ಡೋಂಟ್ ಡಿಡ್ ದಿಸ್. ಕೂತ್ಕೊಂಡು ಈ ಮತ್ತೆ ಅದು ಆಯುಷ್ಮಾನ್ ಆಯಿತು. ಫಸ್ಟ್ ಇದು ಆಂಧ್ರದಲ್ಲಿ ಆಯಿತು, ಸೆಕೆಂಡ್ ವಾಸ್ ಮೈ ಸ್ಟೇಟು ಸ್ಟಾರ್ಟ್ ನಾನು ಆದಾಗ. ಸೊ ನಾನು ಇದ್ರಲ್ಲಿ ಭಾಳ ಸೀರಿಯಸ್ ಇದ್ದೇನೆ ಈ ಸ್ಕೀಮ್ನಲ್ಲಿ. ಅಟ್ ಎನಿ ಕಾಸ್ಟ್ ನಯಾ ಪೈಸೆ ಪಾಕೆಟಿಂದ ಯಾರು ಕೂಡ ಖರ್ಚು ಮಾಡಬಾರ್ದು ಅಂತೇಳಿ ನಾವು ಮಾಡಿದ್ದಲ್ಲ ಇದಕ್ಕೆ. ಅದ್ರ ಬಗ್ಗೆ ನೀವು ನೋಡಿಕೊಳ್ಬೇಕು. ಎಲ್ಲ ನಿಮ್ಮ ಆರೋಗ್ಯ ಮಿತ್ರ ಕರೆದು ಯು ಶುಡ್ ಟೆಲ್ ದೆಮ್. ಎಲ್ಲಿ ಅದು ನನ್ನೊಂದು ಗಮನಕ್ಕೆ ಬಂತು, ಆಸ್ಪತ್ರೆ ನನಗೆ ಪಾಕೆಟಿಂದ ತಗೊಂಡು ದುಡ್ಡು ಕೇಳಿದ್ದಾರೆ ಅಂತ ಹೇಳಿದೆ, ದೇ ವಿಲ್ ಬಿ ಕ್ಲೀನ್ ರೆಸ್ಪಾನ್ಸಿಬಲ್. ಸೆಕೆಂಡ್, ಒಂದು ಆರೋಗ್ಯ ಮಿತ್ರ ಅಲ್ಲಿ ಇರುವಾಗ 3 ದಿವಸ ಇವರು ಅಪ್ರೂವಲ್ ಸಿಕ್ಕದೆ ICU ಯಾಕೆ ಕೂತ್ಕೊಳ್ಳಿಸ್ತಾರೆ? ವೈ ಬರಬೇಕು? ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಕೇಸ್ ಬಂತು, 24 ಅವರ್ಸ್ ಅಲ್ಲಿ ಪ್ರಿಯೋಕರೈಸ್ ಮಾಡಿದ್ದಾರೆ. ಅಪ್ರೂವಲ್ಗೆ NMI ಸ್ಯಾಟರ್ಡೆ ನೀಡ್ ಮೋರ್ ಆಗ್ತಾರೆ ಸರ್ ಡಾಕ್ಟರ್ಸ್ ಅವರು. ಅಲ್ಲಿ ಅವರು 24 ಅವರ್ಸ್ ಅಲ್ಲಿ ನಮಗೆ ವರ್ಕಿಂಗ್ ಅವರ್ಸ್ ಅಲ್ಲಿ ಹಾಕಲ್ಲ ಸರ್ ಅಪ್ರೂವಲ್ ಡಾಕ್ಟರ್. ಅಪ್ರೂವಲ್ ಡಾಕ್ಟರ್ಸ್ ಆಸ್ಲಿ ಕುತ್ಕೊಳ್ಳೋರಾಗಿರ್ತಾರೆ ಸರ್. ಅಂದ್ರೆ ಅವರು ವರ್ಕ್ ಫ್ರಮ್ ಹೋಮ್ ಆಗಿರ್ತಾರೆ ಸರ್, ಅಥವಾ ಯಾವ ಹಾಸ್ಪಿಟಲ್ ವರ್ಕ್ ಮಾಡೋರಾಗಿರ್ತಾರೆ. ಅವ್ರು ಮಿಡ್ ನೈಟ್ ಅಲ್ಲೆಲ್ಲ NMI ಆಗ್ತಾರೆ. ನೋಟ್ ಮಾಡಿ, ನಾನು ವಿಲ್ ಚೇಂಜ್ ದ ಡಾಕ್ಟರ್. ಅಂದ್ರೆ ಮೊನ್ನೆ ಯಾರು ಆ ಡಾಕ್ಟರ್? ಅವನ ಹೆಸರು ಕೊಡು ನನಗೆ. ಯು ಗಿವ್ ದ್ಯಾಟ್. ಅವನಿಗೆ ಬೇಕು ಮಾಡಲಿಕ್ಕಲ್ಲಿರೋದು ಇದರಲ್ಲಿ ಅವ್ರ ಹೆಸರು ಕೊಡಿ. ಎಲ್ಲಿಯಾದರೂ ಈ ರೀತಿ ಅಲ್ಲಿ ಮೇಲೆ ಕೂತ್ಕೊಂಡ ಡಾಕ್ಟ್ರ್ ಯಾವ ಜವಾಬ್ದಾರಿಯಲ್ಲಿ ಅವನಿಗೆ ಬೇಕಾದಾಗ 12 ಗಂಟೆ ಕೊಡ್ತಾ ಅಂತ ಹೇಳಿದರೆ ಅಂಥ ಡಾಕ್ಟ್ರ್ ನಮಗೆ ಅಗತ್ಯ ಇಲ್ಲ. ಅವನ ಹೆಸರು ಕೊಡಿ. ಅವನ ಅವನ ಧರ್ಮಕ್ಕೆ ಮಾಡೋದಲ್ಲ, ಅವ್ನು ದುಡ್ಡು ತಗೊಂಡೇ ಮಾಡೋದು. ಇದರಲ್ಲಿ ಅವನ ಹೆಸರು ಕೊಡಿ, ಅವ್ನು ನೋಟ್ ಮಾಡಿ ಅವನ ಹೆಸರನ್ನು. ಐ ಡೋಂಟ್ ಗೆಟ್ ಎನಿ ಕಂಪ್ಲೇಂಟ್. ಐ ಆಮ್ ಟೆಲಿಂಗ್ ಯು, ಅದನ್ನು ನೀವು ನೋಡಿಕೊಳ್ಬೇಕು. ಮತ್ತು ನನಗೆ ಇದು ಜನರಿಗೆ ತೊಂದರೆ ಆಗ ಕಂಪ್ಲೇಂಟ್ ಬಂದರೆ ನಾನು ಸಹಿಸಲಿಕ್ಕೆ ಹೋಗೋದಿಲ್ಲ. ಐ ವೋಂಟ್ ಸಿ ಹೂ ಇಸ್ ಇಟ್. ನಾನು ಬಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ತೇನೆ ಈ ಒಂದು ವಿಚಾರದಲ್ಲಿ. ನೀವು ಸರ್ಜರಿಯ ಟ್ರೀಟ್ಮೆಂಟ್ ಇನ್ನು 20 ದಿವಸ ICU ಕೂತ್ಕೊಳ್ಳಿಸ್ತೀರ, ನಮ್ಮದು ಪ್ರಾಬ್ಲಮ್ ಇಲ್ಲ. ದುಡ್ಡು ಮಾತ್ರ ಬಿಲ್ ಆಗಬೇಕ್ರಿ ಅವರಿಗೆ ಅಷ್ಟೇ. ದೇ ಡೋಂಟ್ ಗೆಟ್ ಎನಿ ಚಾನ್ಸ್ ಟು ಚಾರ್ಜ್ ದಿ ಪೇಷಂಟ್. ಅದು ಆಗದ ರೀತಿ ಅವರಿಗೆ ನೋಡಿಕೊಂಡು ಹೋಗಿ ಜವಾಬ್ದಾರಿ. ಏನದ ಚಾರ್ಜ್ ಮಾಡಿದರೆ ಆ ಪೇಷಂಟ್ ಬರಾಗಿ ಫೈಟ್ ಮಾಡೋ ಜವಾಬ್ದಾರಿ ಆರೋಗ್ಯ ಮಿತ್ರಂದು. ದೇ ಶುಡ್ ಫೈಟ್. ಪೇಷಂಟ್ ಬಡವರು ಬರುವೆಲ್ಲ ಬಡವರೇ ಆಯ್ತಲ್ಲಿ ಕಷ್ಟದಲ್ಲಿದ್ದವರು, ಅವ್ರಿಗೆ ಒಮ್ಮೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರಾಯ್ತು ಅಂತ ಇರ್ತದೆ ಆಯ್ತಲ್ಲಿ. ಅವರಿಗೆ ಡಾಕ್ಟ್ರ್ ಹತ್ರ ಮಾತಾಡೋದ ಅವ್ರಿಗೆ ಅದೊಂದು ಹೆದರಿಕೆ ಆಗ್ತದೆ. ಅವರು ಹಿಂದೆ ಮತ್ತೆ ಡೈಲಿ ಬರುವುದಿಲ್ಲ ಒಮ್ಮೆ ಬಂದವನು. ಸೊ ಅದರಲ್ಲಿ ನೀವು ಆರೋಗ್ಯ ಮಿತ್ರ ಶುಡ್ ಫೈಟ್ ಫಾರ್ ದಿಸ್ ಪೀಪಲ್ ಎಗೇನ್ಸ್ಟ್. ಎಲ್ಲ ಆಸ್ಪತ್ರೆ ನಾನು ಬಲ ಚೆನ್ನಾಗಿದೆ. ಆಲ್ ಡಾಕ್ಟರ್ಸ್ ಆರ್ ನಾಟ್ ಲೈಕ್ ದಟ್ ನಾನು ಹೇಳೋದಿಲ್ಲ, ಆಲ್ ಹಾಸ್ಪಿಟ್ಲ್ ಆಗೋದು ನಾನು ಹೇಳೋದಿಲ್ಲ. ಎಂಥದ್ದು ಬಂದರೆ ಆ ಪೇಷಂಟ್ ಪರವಾಗಿ ಅವನಿಗೆ ಸರ್ಕಾರ ಸಿಕ್ಕುವಂಥ ಸವಲತ್ತನ್ನು ಫೈಟ್ ಮಾಡುವಂಥ ನಮ್ಮ ಆರೋಗ್ಯ ಮಿತ್ರ ಬೇಕು. ಅವರ ಜೊತೆ ಕೊಲೈಡ್ ಆಗುವ ನಮಗೆ ಅಲ್ಲಿ ಅಗತ್ಯ ಇಲ್ಲ. ದಿಸ್ ಇಸ್ ಮೈ ವೆರಿ ಕ್ಲಿಯರ್ ಕಟ್ ಡೈರೆಕ್ಷನ್ಸ್. ಫಸ್ಟಿಗೆ ಇಟ್ ವಾಸ್ ನೌ ಇಟ್ ಇಸ್ 25%, 30% APL. 30 ಎಷ್ಟು ಪ್ರೆಸೆಂಟ್ ತಗೊಳ್ತಾರೆ? ಹೌ ಮೆನಿ ಟೇಕ್ ದ ಬೆನಿಫಿಷಿಯರಿ ಬೆನಿಫಿಟ್? ಸ್ಟಾರ್ಟ್ ಮಾಡುವಾಗ ಪೇಷಂಟ್ಗೆ BPL ಮತ್ತು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಸ್ಕೀಮ್ ಫ್ರೀ ಅಂತ. ಈಗ ಒಂದು ಇಯರ್ ಬ್ಯಾಕ್ ಏನಾಗಿದೆ ಅಂತ ಹೇಳಿದ್ರೆ BPL ಆಧಾರ್ ಕಾರ್ಡ್ ಜೊತೆಗೆ ಫೇಸ್ ಅಥೆಂಟಿಕೇಶನ್ ಅಂತ ಮಾಡಿದ್ದಾರೆ. ಯಾಕೆ ಸ್ಟೇಟ್ ಇಂದಲೇ ಮಾಡಿದ್ದಾರೆ ಫೇಸ್ ಅಥೆಂಟಿಕೇಶನ್. ಅವರು
OTP ಕೊಡಬೇಕು ಪೇಷಂಟ್. ಈಗ ಅಸಾಲ್ಟ್ ಕೇಸಲ್ಲಿ ಆಗಲಿ ಅಥವಾ ಆಕ್ಸಿಡೆಂಟ್ ಯಾವುದೇ ಕೇಸಲ್ಲಿ ಅಥವಾ ಪೇಷಂಟ್ ಡೈರೆಕ್ಟ್ ಆಗಿ ICU ಅಲ್ಲಿ ಅಥವಾ ವೆಂಟಿಲೇಟರ್ ಇರುವಾಗ ಅವರಿಗೆ ಫೇಸ್ ಮಾಡಿ ಕಣ್ಣು ಲಿಂಕ್ ಮಾಡಬೇಕು. ಸೊ ಅದು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲದಿದ್ರೆ ಆಧಾರ್ OTP ಮಾಡಬೇಕು. ತುಂಬ ಜನರದ್ದು ನಮಗೆ ತುಂಬ ಪೇಷಂಟ್ಗಳಲ್ಲಿ ಅನ್ಎಜುಕೇಟೆಡ್ 10 ಇಯರ್ಸ್ ತನಕ ಅಲ್ಲ ವಾಟರ್ ಕರೆಕ್ಟ್ ಐ ಅಗ್ರಿ. ಅದು ಅಗತ್ಯ ಫೇಸಿಗೆ ಗೊತ್ತಿಲ್ಲ ಸರ್. ನಾವು ಅಲ್ಲಿ ನಾವಿದ್ದಾಗ ಬರೀ BPL ಕಾರ್ಡ್ ತೋರಿಸಿದ್ರೆ ಸಾಕು, ಆಧಾರ್ ಕಾರ್ಡು ಬೇಡ, ನಿಮ್ಮ ರೆಫರಲ್ಲು ಬೇಡ. BPL ಕಾರ್ಡ್ ತೋರಿಸಿ ಟ್ರೀಟ್ಮೆಂಟ್ ತಗೊಂಡು ಹೋಗಿ. ಚೇಂಜ್ ಆಗಿದೆ ಸರ್. ಈಗ ಅಲ್ಲ ಉದಪ್ಪ ಯಾಕೆ ಚೇಂಜ್ ಆಗಿ ನೋಡಿದ್ವು ನಾನೀಗ ವೈ ಅಂತ ಚೇಂಜ್ ಆಗಿದೆ. ಹೌದು, ದೇವರು ಚೇಂಜ್ ಮಾಡಿದ ಅಲ್ಲಲ್ಲ, ಮನುಷ್ಯರು ಚೇಂಜ್ ಮಾಡಿದಲ್ಲ. ಯಾಕೆ ಅಂತ ಎಲ್ಲಿ ಪ್ರಶ್ನೆ. ವಾಟ್ ವಾಸ್ ದ ಫೇಸ್? ಅದು ಅಗತ್ಯ ಉಂಟಾ ಫೇಸ್ ರೀಡಿಂಗ್ ಇದು? ಅಗತ್ಯ ಇಲ್ಲ ಸರ್. ಸ್ಟೇಟ್ ಅಲ್ಲಿ ನಾವು ಕೇಳಿದಕ್ಕೆ ಈಡಿಗೆ ಥರ್ಡ್ ಆಪ್ಷನ್ ಕೊಡಿ. ತುಂಬ ಜನರಲ್ಲಿ ಆಧಾರ್ ಇರಲ್ಲ ಸರ್, ಅಂದ್ರೆ OTP ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇರೋದಿಲ್ಲ ಅಥವಾ ಆ ನಂಬರ್ ಬಿಸಾಡಿ ಹೋಗಿರುತ್ತೆ ಸರ್. ಅಲ್ಲ ಇಸ್ ಇಟ್ ನೆಸಸರಿ? ಪ್ರಾಕ್ಟಿಕಲ್ ನೆಸಸರಿ ಉಂಟಾ ಇಲ್ವಾ? ನಾನು ಮಾಡಿ ಹೇಳಿ ನಾನು ಪರ್ ಮಂತ್ 600 ಪೇಷಂಟ್ ನಾವು ಯೂಸ್ ಮಾಡ್ತಾ ಇದ್ದೇವೆ ಸರ್. ವಿಳಿಸಿದೆ. ಕ್ಯಾಶ್ಗೆ ಹೋಗ್ತಾ ಇದ್ದಾರೆ. ಓಕೆ, ಯಾರಾದ್ರು IT ಅವನು ಬಂದು ಐಡಿಯಾ ಕೊಟ್ಟಿರ್ತಾನೆ ಫೇಸ್ ಮಾಡಿ ಅಂತೇಳಿ, ಅವ್ರು ಮಾಡಿರ್ತಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ಬಯೋಮೆಟ್ರಿಕ್ ಸಾಕಾಗ್ತದೆ ಸರ್, ಇನ್ ಕೇಸ್ ಬಯೋಮೆಟ್ರಿಕ್ ಕೂಡ ಹಾಕ್ಬೋದು. ಆಧಾರ್ ಕಾರ್ಡ್ ಸಾಕಲ್ಲಿ. ಅದೇ ಆಧಾರ್ ರೇಷನ್ ಸಾಕಾಗುತ್ತೆ. ಆಯ್ತು, ಓಕೆ. ಮತ್ತು ನಾನು ಅವತ್ತು ಆಕ್ಸಿಡೆಂಟ್ ಇನ್ಶೂರೆನ್ಸ್ಗೆ ಆ್ಯಕ್ಚುಲಿ ರೇಷನ್ ಕಾರ್ಡ್ ಸಾಕು. ಎಸ್. ಮತ್ತು ಇದರಲ್ಲಿ ಈ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅದರಲ್ಲಿ ಹೆಸರು ನಂಬರ್ ಯಾವುದು ಇದು ಲಾಸ್ಟಿಗೆ ರೇಷನ್ ಕಾರ್ಡ್ ನಂಬರ್ ಇರೋದು? ಹೌದು ಹೌದು ಹೌದು. ಆಯುಷ್ಮಾನ್ ಕಾರ್ಡ್ ನಮ್ಮ ಸಿಸ್ಟಮ್ ಅಲ್ಲಿ ಹಾಕುವಾಗ ಇಲ್ಲ ಸರ್. ಸುಮ್ಮನೆ ಆಯುಷ್ಮಾನ್ ಕಾರ್ಡ್ ಸುಮ್ಮನೆ ಮಾಡ್ತಾ ಇದ್ದಾರೆ. ಆಯುಷ್ಮಾನ್ ಅದೇ ಐಡಿಯಾ ಕೊಟ್ಟಿದ್ದಾನೆ, ಅವ್ನು ದುಡ್ಡು ತಗೊಂಡು ಹೋಗಿದ್ದಾನೆ ಕಾರ್ಡಿಗೆ. ಅವ್ರು ಐಡಿಯಾ ಕೊಡೋದಲ್ಲ IT ಅವ್ರು ಬಂದು ಅದು ಕಾರ್ಡ್ ಮಾಡ್ಬೋದು, ಇದು ಕಾರ್ಡ್ ಮಾಡ್ಬೋದು ಅಂತೇಳಿ. ಇದು ಫೇಶಿಯಲ್ ರಿಸನ್ ಆಗಿ ಅವ್ನು ಧರ್ಮಕ್ಕಾಗಿದೆಯಾ? ಅದು ಸೆಟಪ್ ಮಾಡಲಿಕ್ಕೆ ಎಷ್ಟು ಖರ್ಚಾಗಿದೆ ಆ ಕಂಪೇರ್ ಬಂದು ಹೇಳಿದ್ದಾನೆ. ನಾನು ಅಂಥದ್ದು ಮಾಡ್ತೇನೆ ಇಂಥದ್ದು ಮಾಡ್ತೇನೆ ಅಂತ ಹೇಳಿಕೊಂಡು ಆಯುಷ್ಮಾನ್ ಕಾರ್ಡ್ ಒಂದು ಐಡಿಯಾ ಕೊಟ್ಟ. ಇವರು ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿದ್ರು. ಲಾಸ್ಟ್ ಹಾಕಿ ಯಾವುದು ರೇಷನ್ ಕಾರ್ಡ್ ನಂಬರ್ ಲಾಸ್ಟಿಗೆ ಅದರಲ್ಲಿ ರೇಷನ್ ಕಾರ್ಡ್ ತೋರಿಸಿ ಸಾಕಲ್ಲ ಈ ನಂಬರ್ ಬದಲು. ಓಕೆ, ನೆಕ್ಸ್ಟ್. ಈಗ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಏನಾಯ್ತು? ನಮ್ಮ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಇತ್ತಲ್ಲ. ಹ್ಞೂ ಸಾಂತ್ವನ ಯೋಜನೆ ಸಿಗ್ತಲ್ಲ ಸರ್, ಅದನ್ನ ಈಗ ನಮ್ಮಲ್ಲಿ ಒಳ್ಳೆದಾಗಿ ನಡೀತಾ ಇದೆ ಸರ್. ಪೇಷಂಟಿಗೆ 48 ಅವರ್ಸ್ ತನಕ ನಮಗೆ ಟ್ರೀಟ್ಮೆಂಟ್ ಕೊಡ್ಬೋದಿತ್ತು. ಈಗ ಅದನ್ನೇ ಚೇಂಜ್ ಮಾಡಿ PM ರಾಹತ್ ಅಂತ ಸೆಂಟ್ರಲ್ ಸ್ಕೀಮ್ ಮಾಡಿದ್ದಾರೆ ಸರ್. ಸೆಂಟ್ರಲ್ ಸ್ಕೀಮ್ ಅಲ್ಲಿ ನಮಗೆ ಅಥೆಂಟಿಕೇಶನ್ ತುಂಬಾ ಕಷ್ಟ ಉಂಟು ಸರ್. ಇದರ ತರ ಆಕ್ಸಿಡೆಂಟ್ ಸ್ಕೀಮ್ ನಮ್ಮದು ಸ್ಟೇಟ್ ಸ್ಕೀಮ್ ನಲ್ಲಿ ಈಸಿ ಇಲ್ಲ ಸರ್. ಪೇಷಂಟ್ ಬಂದಾಗ ಆಧಾರ್ ರೇಷನ್ ಯಾವ್ದಾದ್ರು ಮುಂದೆ ಹಾಕೊಂಡು ನಾವು APL BPL ಅಂತ ಇಲ್ಲ ಸರ್. ಯಾರಿಗೆ ಆಕ್ಸಿಡೆಂಟ್ ಆಗಿದೆ ಅವರಿಗೆ 48 ಅವರ್ಸ್ ಕೊಡ್ತಾ ಇದ್ವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸೇಮ್ ಸರ್. ಆಕ್ಸಿಡೆಂಟ್ ಸ್ಕೀಮ್ ಏನು ಬೇಡ, ಬಂದ ತಕ್ಷಣ ಎನಿ ಪೇಷಂಟ್ ನೋಡಿ. ಆಕ್ಸಿಡೆಂಟ್ ಸ್ಕೀಮ್ ಅದು ಅವ್ನು ಲೋಕಲ್ಗಲ್ಲ, ಅವ್ನು ಔಟ್ಸೈಡ್ಸ್ಗೆ ಜಾಸ್ತಿ. ಯಾಕೆ? ಅವ್ರ ಸಂಬಂಧಿಗೆ ಯಾರು ಇಲ್ಲ. ಬಸ್ UID ನಂಬರ್ ಓಪನ್ ಮಾಡೋದು ಸಾಕು, ಅವ್ನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅದೇನು ಪ್ರಾಬ್ಲಮ್ ಇದೆ ಈಗ? ಈಗ ಹೊಸ ಸ್ಕೀಮ್ PM ರಾಹತ್ ಅಂತ ಮಾಡಿದ್ದಾರೆ ಸರ್. 1.5 ತನಕ ಪೇಷಂಟ್ಗೆ 7 ಡೇಸ್ ಟ್ರೀಟ್ಮೆಂಟ್ ಕೊಡ್ಬೋದು. ಅದರಲ್ಲಿ ಈಡಾ ಅಂತ ಒಂದು ಮಾಡಿದ್ದಾರೆ ಸರ್. ಅಂದರೆ ನಮ್ಮ ಸೆಂಟ್ರಲ್ ಸ್ಕೀಮಲ್ಲಿ ಒಂದು PM ನಮ್ಮದು TMS ಅಂತ ಒಂದು ಪೋರ್ಟಲ್ ಉಂಟು ಸರ್. SAS ಪೋರ್ಟಲ್ ಅಲ್ಲ ಸರ್, TMS ಪೋರ್ಟಲ್. ಅದರಲ್ಲಿ ಈಡಾರಲ್ಲಿ ನಮಗೆ ಅಪ್ರೂವಲ್ ಬಂದರೆ ಮಾತ್ರ ಸರ್ ಪೇಷಂಟಿಗೆ ನಾವು 7 ಡೇಸ್ ಫ್ರೀ ಕೊಡ್ಬೋದು. ಈಡಾರ್ ರಿಜೆಕ್ಟ್ ಆದರೆ ಅಥವಾ ಪೆಂಡಿಂಗ್ ಆದರೆ ಪೇಷಂಟಿಗೆ 48 ಅವರ್ಸ್ ಅಥವಾ 24 ಅವರ್ಸ್ ತನಕ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು. ಇದನ್ನು ನಾವು ಪೇಷಂಟಿಗೆ ಹೇಳಿಕ್ಕಾಗಲ್ಲ ಸರ್. ಈಡಾರ್ ನಿಮ್ದು ರಿಜೆಕ್ಟ್ ಆಗಿದೆ, ನಮಗೆ ಇಷ್ಟು ತನಕ ಮಾತ್ರ ಕೊಡೋದು ಕರೆಕ್ಟ್ ಮಾಡ್ತಾರೆ ಸರ್ ನಮ್ಮ ಹತ್ರ. ಸೊ ಈ ಸ್ಕೀಮ್ ಸ್ವಲ್ಪ ನಮಗೆ ಓಕೆ, ನಾನು ನೋಡಿದೆ ಅದನ್ನು ಚೇಂಜ್ ಮಾಡಿಸ್ತೇನೆ ನಾನು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.